ಹಿಜರಾ 4ನೇ ವರ್ಷದಲ್ಲಿ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿಗೆ ಕೆಲವರು ಬರ್ತಾರೆ. ಬಂದು ಅವರು ಹೇಳ್ತಾರೆ, ನಾವು ಶಹಾದತ್ ಹೇಳಿ ಇಸ್ಲಾಂ ಕಬೂಲ್ ಮಾಡಿದ್ದೇವೆ, ನಮಗೆ ದೀನ್ ಕಲಿಸಿಕೊಡಲಿಕ್ಕೆ ಬೇಕಾಗಿ ಕೆಲವು ಸ್ವಹಾಬಿಗಳನ್ನು ಕಲಿಸಿಕೊಡಬೇಕು, ನಮಗೆ ದೀನ್ ಕಲಿಸಲಿಕ್ಕೆ ಬೇಕಾಗಿ, ದೀನ್ ಕಲಿಯಲಿಕ್ಕೆ ಬೇಕಾಗಿ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಸಿಮ್ ಇಬ್ನ್ ಸಾಬಿತ್ ರಲಿಯಲ್ಲಾಹು ಅನ್ಹು ಅವರ ನೇತೃತ್ವದಲ್ಲಿರುವ ಕೆಲವು ಸ್ವಹಾಬಿಗಳನ್ನು ಅಲ್ಲಿಗೆ ಕಳಿಸಿಕೊಟ್ಟರು. ಸುಮಾರು 10 ಸ್ವಹಾಬಿಗಳನ್ನು ಕಳಿಸಿಕೊಟ್ಟರು. ಆದರೆ ಈ ಬಂದದ್ದು ವಂಚಕರಾಗಿದ್ದರು, ಮುನಾಫಿಕ್ಗಳಾಗಿದ್ದರು. ಈ ಬರುವಂತಹ ಸ್ವಹಾಬಿಗಳನ್ನು ಕ್ರೂರವಾಗಿ ವಧಿಸಿ ಕೊಲ್ಲಲು ಬೇಕಾಗಿ ಪ್ಲಾನ್ ಮಾಡಿಕೊಂಡಾಗಿ ಇವರು ಬಂದದ್ದು. ಸ್ವಲ್ಪ ದೂರ ಹೋದಾಗ ಇದರಲ್ಲಿರುವ ಆಸಿಮ್ ರಲಿಯಲ್ಲಾಹು ಅನ್ಹು ಅವರ ಸಹಿತ ಕೆಲವರನ್ನು ಅವರು ಕ್ರೂರವಾಗಿ ಕೊಂದು ಬಿಟ್ಟರು, ಅತ್ಯಂತ ನಿಷ್ಠೂರವಾಗಿ ಕೊಂದು ಬಿಟ್ಟರು. ಆಸಿಮ್ ರಲಿಯಲ್ಲಾಹು ಅನ್ಹು ಅವರನ್ನು ಕೊಂದ ಬಳಿಕ ಅವರನ್ನು ಕೊಂದಿರುವ ವಿಷಯಗಳು ತಿಳಿದಾಗ ಬದ್ರ್ ಯುದ್ಧದಲ್ಲಿ ಆಸಿಮ್ ರಲಿಯಲ್ಲಾಹು ಅನ್ಹು, ಆಸಿಮ್ ಇಬ್ನ್ ಸಾಬಿತ್ ರಲಿಯಲ್ಲಾಹು ಅನ್ಹು ಅವರ ಕೈಯಲ್ಲಿ ಒಬ್ಬ ಕೊಲ್ಲಲ್ಪಟ್ಟಿದ್ದ. ಆ ಕುಟುಂಬದವರು ಬಂದು ಆಸಿಮ್ ರಲಿಯಲ್ಲಾಹು ಅನ್ಹು ಅವರ ಶರೀರವನ್ನು ಛಿದ್ರಗೊಳಿಸಲು, ಅವರ ಕೆಲವು ಮಾಂಸಗಳನ್ನು ತೆಗೆದುಕೊಂಡು, ಕೆಲವು ಭಾಗಗಳನ್ನು, ಪಾರ್ಟ್ಗಳನ್ನು ತೆಗೆದುಕೊಂಡು ಹೋಗಿ ನಾವು ಪ್ರತಿಕಾರ ತೀರಿಸುವಂತ ಹೇಳಿ ಚಂಪು ಮುಚ್ಚಲು ಅವರು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದರು. ಆದರೆ ಅಲ್ಲಾಹು ತಆಲಾ ಆಸಿಮ್ ರಲಿಯಲ್ಲಾಹು ಅನ್ಹು ಅವರ ಆ ಶರೀರವಿರುವ ಪಾರ್ಥಿವ ಶರೀರದ ಆ ಇರುವಂತಹ ಸ್ಥಳಕ್ಕೆ ದೊಡ್ಡ ಜೇನುಗೂಡು ಬಂದು ಕಟ್ಟುವಂತೆ ಮಾಡಿದ. ಹತ್ತಿರ ಯಾರು ಕೂಡ ಸುಳಿಯದ ರೀತಿಯಲ್ಲಿ ಆಸಿಮ್ ರಲಿಯಲ್ಲಾಹು ಅನ್ಹು ಅವರ ಶರೀರವನ್ನು ಅಲ್ಲಾಹು ರಕ್ಷಣೆ ಮಾಡಿದ ಎಂದು ಚರಿತ್ರೆಯಲ್ಲಿ ಕಾಣ್ತದೆ. ಇನ್ನು ಬಾಕಿ 3 ಜನರಲ್ಲಿ ಬಾಕಿ ಇದ್ದಾರೆ. ಆಸಿಮ್ ರಲಿಯಲ್ಲಾಹು ಸಹಿತ ಒಂದು 7 ಜನರನ್ನು ಅಲ್ಲಿ ಅವರು ಕ್ರೂರವಾಗಿ ಕೊಲ್ತಾರೆ. ಒಂದು ಹುಬೈಬ್ ರಲಿಯಲ್ಲಾಹು ಅನ್ಹು, ಝೈದ್ ಇಬ್ನ್ ತಸನ್ನಾ ರಲಿಯಲ್ಲಾಹು ಅನ್ಹು, ಅಬ್ದುಲ್ಲಾಹ್ ಇಬ್ನ್ ತಾರಿಕ್ ರಲಿಯಲ್ಲಾಹು ಅನ್ಹು, ಈ 3 ಜನರನ್ನು ಕರ್ಕೊಂಡು ಹೋದರು. ಹೋಗುವ ದಾರಿಯಲ್ಲಿ ಅತ್ಯಂತ ನಿಷ್ಠೂರವಾಗಿ ತಮಾಷೆ ಮಾಡುತ್ತಾ, ಗೇಲಿ ಮಾಡುತ್ತಾ, ಉಪ್ಪಟ್ಟಳ ಮಾಡುತ್ತಾ, ತೊಂದರೆ ಕೊಡುತ್ತಾ ಅವರು ಕರ್ಕೊಂಡು ಹೋಗುವ ದಾರಿಯಲ್ಲಿ ಅಬ್ದುಲ್ಲಾಹ್ ಇಬ್ನ್ ತಾರಿಕ್ ರಲಿಯಲ್ಲಾಹು ಅನ್ಹು ಅವರನ್ನು ದಾರಿ ಮಧ್ಯೆ ಕೊಂದು ಬಿಟ್ಟರು. ಅವರನ್ನು ಕೊಡುಕೊಂಡು ಇನ್ನಿಬ್ಬರು ಮಾತ್ರ ಬಾಕಿ, ಒಂದು ಹುಬೈಬ್ ರಲಿಯಲ್ಲಾಹು ಅನ್ಹು ಮತ್ತು ಝೈದ್ ಇಬ್ನ್ ತಸನ್ನಾ ರಲಿಯಲ್ಲಾಹು ಅನ್ಹು. ಆ ಇಬ್ಬರನ್ನು ಅವರು ಮಕ್ಕಕ್ಕೆ ತೆಗೆದುಕೊಂಡು ಬಂದರು. ಮಕ್ಕಾಕ್ಕೆ ತೆಗೆದುಕೊಂಡು ಬಂದು ಇಬ್ಬರನ್ನು ಕೂಡ ಮಾರಾಟ ಮಾಡ್ತಾರೆ. ಯಾರಿಗಾಗಿದೆ ಮಾರಾಟ ಮಾಡುತ್ತಿರುವುದು? ಮಹಾನರಾದ ಹುಬೈಬ್ ರಲಿಯಲ್ಲಾಹು ಅನ್ಹು ಉಹುದ್ ಯುದ್ಧದಲ್ಲಿ ಹಾರಿಸ್ ಇಬ್ನ್ ಆಮಿರ್ ಎಂಬ ಮನುಷ್ಯನನ್ನು ಕೊಂದಿದ್ದರು. ಅವನ ಕುಟುಂಬದವರು ಹುಬೈಬ್ ರಲಿಯಲ್ಲಾಹು ಅನ್ಹು ಅವರೊಂದಿಗೆ ಸೇಡು ತೀರಿಸಲಿಕ್ಕೆ ಬೇಕಾಗಿ ಅಲ್ಲಿ ಆ ಮಾರುಕಟ್ಟೆಯಲ್ಲಿ ಹುಬೈಬ್ ರಲಿಯಲ್ಲಾಹು ಅನ್ಹು ಅವರನ್ನು ಪರ್ಚೇಸ್ ಮಾಡಿದರು, ಕ್ರೂರವಾಗಿ ಕೊಲ್ಲಿಕ್ಕೆ ಬೇಕಾಗಿ. ಝೈದ್ ಇಬ್ನ್ ತಸನ್ನಾ ರಲಿಯಲ್ಲಾಹು ಅನ್ಹು ಅವರನ್ನು ಉಮಯ್ಯನ ಮಗ ಸಫ್ವಾನ್ ತೆಗೆದುಕೊಂಡು ಹೋದ. ಇಬ್ಬರನ್ನು ಕೂಡ ತೆಗೆದುಕೊಂಡು ಹೋಗಲಾಯಿತು. ಅದರಲ್ಲಿ ಹುಬೈಬ್ ರಲಿಯಲ್ಲಾಹು ಅನ್ಹು ಅವರಿಗೆ ತುಂಬ ಕ್ರೂರವಾಗಿ ಚಿತ್ರಹಿಂಸೆಗಳನ್ನು ಕೊಟ್ಟರು, ಬಂಧಿಯಾಗಿ ಸಿಕ್ಕಿತು. ಕೊನೆಗೊಂದು ದಿನ ಮರಕ್ಕೆ ಕಟ್ಟಿ ನೇಣುಗಂಬಕ್ಕೆ ಹಾಕಿ ಕೊಲ್ಲಿಕ್ಕೆ ಬೇಕಾಗಿ ತೆಗೆದುಕೊಂಡು ಹೋಗುವಾಗ ಮಹಾನರಾದ ಹುಬೈಬ್ ರಲಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ, 2 ರಕಾತ್ ನಮಾಜ್ ಮಾಡಲಿಕ್ಕೆ ನನಗೆ ಪರ್ಮಿಷನ್ ಕೊಡಬಹುದಾ? ಪರ್ಮಿಷನ್ ಕೊಟ್ಟರು. ಮಹಾನರಾದ ಹುಬೈಬ್ ರಲಿಯಲ್ಲಾಹು ಅನ್ಹು ಬೇಗನೆ 2 ರಕಾತ್ ನಮಾಜ್ ಮಾಡಿದರು. ನಂತರ ಹೇಳ್ತಾರೆ, ನನ್ನ ರಬ್ಬಿಗೆ ಬೇಕಾಗಿ ಎಷ್ಟು ಕೊನೆಯ ಬಾರಿಗೆ ನಮಾಜ್ ಮಾಡುವುದಲ್ಲ, ಎಷ್ಟೋ ನಮಾಜ್ ಮಾಡಬೇಕು, ಎಷ್ಟೋ ಸುಜೂದ್ ಮಾಡಬೇಕಂತ ಹೇಳಿ ನನಗೆ ಆಸೆ ಇದೆ. ಆದರೆ ನೀವೆಲ್ಲ ಭಾವಿಸಬಹುದು ನನಗೆ ಈ ಮರಣದಲ್ಲಿ ಹೆದರಿಕೆ ಇದೆ ಅಂತ ನೀವು ಭಾವಿಸಬೇಕು. ಆ ರೀತಿ ನೀವು ಭಾವಿಸುವುದು ಬೇಡ ಎಂದು ಹೇಳಿಕೊಂಡಾಗಿದೆ. ಬೇಗ ನಮಾಜ್ ಮುಗಿಸಿದ್ದು ಎಂದು ಹೇಳಿ ಅವರನ್ನು ನೇಣುಗಂಬಕ್ಕೆ ಹಾಕುವಾಗ ಹೇಳ್ತಾರೆ,
ولست أبالي حين أقتال مسلما على أي شق كان لله مصرعي وذلك في ذات الإله وإن يشاء يبارك على وصال شلء ممزعي الله ನಾನು ಯಾವ ರೀತಿಯಲ್ಲಿ ಕೊಲ್ಲಲ್ಪಟ್ಟರೂ ಕೂಡ ಯಾವ ಸ್ಥಳದಲ್ಲಿ ಕೊಲ್ಲಲ್ಪಟ್ಟರೂ ಕೂಡ ನಾನು ಕೊಲ್ಲಲ್ಪಡುತ್ತಿರುವುದು ತಮಗೆ ಬೇಕಾಗಿದೆ, ನನ್ನ ದೀನಿಗೆ ಬೇಕಾಗಿದೆ, ನಿನ್ನ ದೀನಿಗೆ ಬೇಕಾಗಿದೆ ನಾನು ಕೊಲ್ಲಲ್ಪಡುತ್ತಿರುವುದು. ಆದ್ದರಿಂದ ನನಗೆ ಎಲ್ಲಿ ಹೇಗೆ ಎಂಬುದರ ಬಗ್ಗೆ ನನಗೆ ಹೆದರಿಕೆ ಇಲ್ಲ. ನೀನು ಭಾವಿಸಿದರೆ ನನ್ನ ಈ ಪಾರ್ಥಿವ ಶರೀರವನ್ನು ನೀವು ಕಾಪಾಡಿಕೊಳ್ಳುತ್ತಿ ಎಂಬ ಧೈರ್ಯ ನನಗಿದೆ. ನನ್ನ ಈ ಪಾರ್ಥಿವ ಶರೀರ, ನನ್ನ ಈ ಶರೀರ ಮರಣ ಹೊಂದಿದ ಶರೀರ, ಅದು ನೀನು ಕಾಪಾಡುತ್ತಿ ಎಂಬ ಗ್ಯಾರಂಟಿ ನನಗಿದೆ ಎಂದು ಮಹಾರಾಜ ಹುಬೈಬ್ ರಲಿಯಲ್ಲಾಹು ಅನ್ಹು ಪ್ರಾರ್ಥನೆ ಮಾಡಿಕೊಂಡು ಈ ಬೈತಿ ಹೇಳಿಕೊಂಡಾಗಿದ್ದು ಮರಣ ಹೊಂದಿರುವುದು. ಈ ರೀತಿ ಹಾಡುತ್ತಾ ಅವರ ಪ್ರಾಣ ಪಕ್ಷಿಯು ಹಾರಿ ಹೋಗುತ್ತಾ ಇದೆ. ಹುಬೈಬ್ ರಲಿಯಲ್ಲಾಹು ಅನ್ಹು ಅವರನ್ನು ಈ ರೀತಿ ನಿಷ್ಠೂರವಾಗಿ ಕೊಂದಂತಹ ಹಾರಿಸ್, ಅವರ ಮಗ ಅಬೂ ಸುರಾ, ಅವರ ಇಬ್ಬರು ಸಹೋದರರು, ಇವರೆಲ್ಲರೂ ಕೂಡ ಕೊನೆಗೆ ಇಸ್ಲಾಮಿಗೆ ಬಂದರು ಎಂದು ಚರಿತ್ರೆಯಲ್ಲಿದೆ. ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಈ ಸಂಗತಿ ತಿಳಿಯಿತು. ಹುಬೈಬ್ ರಲಿಯಲ್ಲಾಹು ಅನ್ಹು ಅವರನ್ನು ಕೊಂದದ್ದು, ಅವರನ್ನು ನೇಣುಗಂಬಕ್ಕೆ ಹಾಕಿ ಅದೇ ರೀತಿ ಬಿಟ್ಟಿದ್ದು ಮಾತ್ರವಲ್ಲ, ಅಲ್ಲಿ ಕೆಲವು ಶತ್ರುಗಳೆಲ್ಲ ಕಾವಲು ಕೂತದ್ದು, ಎಲ್ಲ ವಿಷಯಗಳು ಕೂಡ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಗೊತ್ತಾಯಿತು. ಗೈಬ್ ಮೂಲಕ ಗೊತ್ತಾಯಿತು. ಇಲ್ಮೆ ಗೈಬ್ ಇಲ್ಲ ಅಂತ ಹೇಳುವ ಕೆಲವು ಮನುಷ್ಯರಲ್ಲಿದ್ದಾರೆ. ಅವರಿಗೆ ಕುರ್ಆನ್ ಗೊತ್ತಿಲ್ಲ, ಹದೀಸ್ ಗೊತ್ತಿಲ್ಲ, ಇಸ್ಲಾಮಿನ ಚರಿತ್ರೆಯ ಬಾಲಪಾಠ ಕೂಡ ಗೊತ್ತಿಲ್ಲ. ಗೊತ್ತಿರುವವರಿಗೆ ಅವರಿಗೆ ಆ ರೀತಿ ಹೇಳಲಿಕ್ಕೆ ಸಾಧ್ಯ ಕೂಡ ಇಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪ್ರತಿಯೊಂದು ಚರಿತ್ರೆಗಳು ತೆಗೆದು ನೋಡಿದರೂ ಕೂಡ ಗೊತ್ತಾಗ್ತದೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಇಲ್ಮೆ ಗೈಬ್ ಇತ್ತು. ಪ್ರವಾದಿಗಳಿಗೆಲ್ಲರಿಗೂ ಇತ್ತು, ಔಲಿಯಾಗಳಿಗಿತ್ತು, ಅದರಲ್ಲಿ ಯಾವ ಸಂಶಯ ಇಲ್ಲ. ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದೆಲ್ಲವನ್ನು ಕೂಡ ಮದೀನಾದಲ್ಲಿ ಕುಳಿತುಕೊಂಡು ಅರಿಯುತ್ತಾರೆ, ತಿಳಿಯುತ್ತಾರೆ. ಅವರು ಸಹಾಬಿಗಳೊಂದಿಗೆ ಹೇಳ್ತಾರೆ, ಯಾರಿದ್ದಾರೆ ಇದರಲ್ಲಿ ಧೈರ್ಯಶಾಲಿಗಳಾದ ಇಬ್ಬರು. ತನ್ঈಮ್ ಎಂಬ ಪ್ರದೇಶದಲ್ಲಿ ಹುಬೈಬ್ ರಲಿಯಲ್ಲಾಹು ಅನ್ಹು ಅವರನ್ನು ನೇಣುಗಂಬಕ್ಕೆ ಹಾಕಲಾಗಿದೆ. ಅವರ ಶರೀರ ನೇತಾಡುತ್ತಾ ಇದೆ. ಸುತ್ತಮುತ್ತ ಕೆಲವರೆಲ್ಲ ಅಲ್ಲಿ ಕಾವಲು ಭಟರಾಗಿ ಕಾವಲು ಕುಳಿತಿದ್ದಾರೆ. ಅವರ ಶರೀರವನ್ನು ತೆಗೆದುಕೊಂಡು ಹೋಗಲು ಧೈರ್ಯವಿರುವವರು ಯಾರು? ಅವರಿಗೆ ಸ್ವರ್ಗವಿದೆ ಎಂದು ಘೋಷಣೆ ಮಾಡಿದಾಗ ಮಹಾನಾದ ಮಿಕ್ದಾದ್ ಬಿನ್ ಅಸ್ವದ್ ರಲಿಯಲ್ಲಾಹು ಅನ್ಹು ಮತ್ತು ಜುಬೈರ್ ಬಿನ್ ಅವ್ವಾಮ್ ರಲಿಯಲ್ಲಾಹು ಅನ್ಹು ಇಬ್ಬರು ಯುವಕರು ರೆಡಿಯಾದರು. ನಾವು ತಗೊಂಡು ಬರ್ತೇವೆ. ಹೊರಟರು. ರಾತ್ರಿ ತನ್ঈಮ್ ಎಂಬ ಪ್ರದೇಶಕ್ಕೆ ರಾತ್ರಿ ಸಮಯದಲ್ಲಿ ತಲುಪಿದಾಗ ಸುಮಾರು 40ರಷ್ಟು ಬರುವ ಈ ಮುಶ್ರಿಕರಲ್ಲಿ ಮಲಗಿದ್ದಾರೆ. ಅವರಿಗೆ ಗೊತ್ತಾಗದಂತೆ ಮೆಲ್ಲನೆ ಮಹಾನರಾದ ಹುಬೈಬ್ ರಲಿಯಲ್ಲಾಹು ಅನ್ಹು ಅವರ ಆ ಶರೀರದಿಂದ ಹೋದರು. ಇನ್ನೂ ಕೂಡ ರಕ್ತ ಇಳಿಯುತ್ತಾ ಇದೆ. ಸುಮಾರು 30-40 ದಿನಗಳ ಬಳಿಕ ಅಂತ ಚರಿತ್ರೆಯಲ್ಲಿ ಕಾಣ್ತಾ ಇದೆ. 40 ದಿನಗಳ ಬಳಿಕವೂ ಕೂಡ ಅವರ ಶರೀರ ಹಸಿಯಾಗಿತ್ತು. ಶುಹದಾಗಳು ಬಲ್ ಅಹ್ಯಾഉ ಇಂದ ರಬ್ಬಿಹಿಮ್ ಯುರ್ಜಖೂನ್, ಅವರು ಮರಣ ಹೊಂದಿದರೂ ಕೂಡ ಅವರು ಅಲ್ಲಾಹನ ಬಳಿಯಲ್ಲಿ ಹಯಾತ್ ಇರುವರು, ಜೀವಂತ ಇರುವರು. ಆದ್ದರಿಂದ ಆ ರಕ್ತಗಳು ಇಳಿಯುತ್ತಿತ್ತು ಎಂದು ಮದಾರಿಜುನ್ ನಬುವ್ವದಲ್ಲಿ ಕಾಣ್ತಾ ಇದೆ. ನಂತರ ಅವರನ್ನು ಇಳಿಸಿ ರಾತ್ರೋರಾತ್ರಿ ತಗೊಂಡು ಬಂದರು. ಬೆಳಿಗ್ಗೆ ಈ ಮನುಷ್ಯರು ಎದ್ದು ನೋಡುವಾಗ ಅಲ್ಲಿ ಶರೀರ ಕಾಣ್ತಾ ಇಲ್ಲ, ಯಾರೋ ಕರೆದುಕೊಂಡು ಹೋಗಿದ್ದಾರೆ. ಹಿಂಬಾಲಿಸಿ ಒಂದು ಕಡೆಗೆ ತಲುಪುವ ಹತ್ತಿರ ಅವರು ಬರುವುದನ್ನು ಕಂಡಾಗ ಈ ಇಬ್ಬರು ಸಹಾಬಿಗಳಿಗೂ ಕೂಡ ಅವರನ್ನು ದೂರದಲ್ಲಿ ಕಾಣ್ತಾ ಇದೆ. ಕೂಡಲೇ ಒಂಟೆಯ ಮೇಲಿದ್ದ ಆ ಶರೀರವನ್ನು ತೆಗೆದು ನೆಲದಲ್ಲಿ ಇಟ್ಟುಬಿಟ್ಟರು. ಚರಿತ್ರೆಯಲ್ಲಿ ಕಾಣ್ತಾ ಇದೆ, ನೆಲದ ಕೆಳಗೆ ಆ ಶರೀರವನ್ನು ಇಟ್ಟ ಕೂಡಲೇ ಆ ನೆಲ 2 ಇಬ್ಬಾಗವಾಯಿತು. ಅವರ ಶರೀರ, ಅವರ ಆ ಮಹಾನರಾದ ಹುಬೈಬ್ ರಲಿಯಲ್ಲಾಹು ಅನ್ಹು ಅವರ ಶರೀರ ಅದರ ಒಳಗೆ ಹೋಯಿತು. ಮೇಲೆ ಆ ಭೂಮಿ ಒಂದಾಯಿತು. ಅಂದರೆ ಒಂದು ಭೂಮಿ ನುಂಗಿದ ರೂಪದಲ್ಲಿ
ಅವರಿಗೆ ಒಂದು ಕವಚ ನೀಡಿದ ರೀತಿಯಲ್ಲಿ ಶತ್ರುಗಳೆಲ್ಲ ಬಂದು ನೋಡುವಾಗ ಖುಬೈಬ್ ರಲಿಯಲ್ಲಾಹು ಅನ್ಹು ಜಡ ಕಾಣ್ತಾ ಇಲ್ಲ, ಮೈಯತ್ತು ಕಾಣ್ತಾ ಇಲ್ಲ, ಜನಾಜ ಕಾಣ್ತಾ ಇಲ್ಲ. ತಡಕಾಡಿದರು, ಕೇಳಿದರು. ನಂತರ ಅವರು ಹಿಂದಿರುಗಿ ಹೋದರು. ನಂತರ ಮತ್ತೆ ಕೂಡ ಅವರನ್ನು ತೆಗೆಯಲಾಯಿತು ಎಂದು ಚರಿತ್ರೆಯಲ್ಲಿ ಕಾಣ್ತಾ ಇದೆ. ಆದ್ದರಿಂದ ಖುಬೈಬ್ ರಲಿಯಲ್ಲಾಹು ಅನ್ಹು ಅವರಿಗೆ ಒಂದು ಲक़ಬ್ ಮಾಡಿ ಬಲೀಉಲ್ ಅರ್ದ್, ಅವರನ್ನು ಭೂಮಿ ನುಂಗಿತು, ಭೂಮಿ ಅವರಿಗೆ ರಕ್ಷಣೆ ಕೊಟ್ಟಿತ್ತು, ಭೂಮಿ ಅವರಿಗೆ ಬೇಕಾಗಿ ಅಗಲವಾಯಿತು ಎಂಬ ಅರ್ಥ ಬರುವ ಒಂದು ಪದ, ಒಂದು ಲक़ಬ್ ಅವತ್ತು ಸಹಾಬಿಗಳು ಹೇಳಿದರು ಎಂದು ಚರಿತ್ರೆಯಲ್ಲಿದೆ. ನಂತರ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿಗೆ ಸಹಾಬಿಗಳು, ಮಲಕಗಳು ಬಂದು, ಫರಿಷ್ಠೆಗಳು ಬಂದು, ಮಲಕಗಳು ಬಂದು, ಮಲಕಗಳೆಲ್ಲರೂ ಜಬರೀಲ್ ಅಲೈಹಿಸ್ಸಲಾತು ವಸ್ಸಲಾಂ ಅವರು ಬಂದು ಹೇಳ್ತಾರೆ, ಮಲಕಗಳೆಲ್ಲರೂ ಕೂಡ ಈ ಇಬ್ಬರು ಸಹಾಬಿಗಳ ಅತ್ಯಂತ ಧೈರ್ಯದಿಂದ ಕೂಡಿದ ಈ ಎರಡು ಕೆಲಸವನ್ನು ಕಂಡು ಅಭಿಮಾನ ಪಟ್ಟರು. ಮಲಕಗಳು ಕೂಡ ಅಭಿಮಾನ ಪಟ್ಟಿದ್ದಾರೆ ಎಂದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿಯಲ್ಲಿ ಹೇಳಿದ್ದು ಮದಾರುಜುನ್ ನಬುವಾದಲ್ಲಿ ಕಾಣ್ತಾ ಇದೆ. ಇನ್ನೊಬ್ಬರಿದ್ದಾರೆ ಝೈದ್ ಬಿನ್ ತಸನ್ನಾ ರಲಿಯಲ್ಲಾಹು ಅನ್ಹು. ಅವರನ್ನು ಕೊಲೆ ಮಾಡಲಿಕ್ಕೆ ತೆಗೆದುಕೊಂಡು ಹೋಗುವಾಗ, ಕೊಲ್ಲಲು ತೆಗೆದುಕೊಂಡು ಹೋಗುವಾಗ ಮಕ್ಕಾದ ಅವತ್ತಿನ ದೊಡ್ಡ ಶತ್ರುವಾಗಿದ್ದ ಅಬೂ ಸುಫಿಯಾನ್ ಕೂಡ ಇದ್ದ. ಅವರಿಗೆ ಹೇಳಿದರು, ಅಬೂ ಸುಫಿಯಾನ್ ಕೇಳ್ತಾರೆ, ಅಲ್ಲ ಝೈದ್ ಬಿನ್ ತಸನ್ನಾ, ನಿಮ್ಮನ್ನು ಈ ರೀತಿ ಬಿಟ್ಟು ಬಿಡುತ್ತೇವೆ, ನಿಮಗೆ ಬದಲಾಗಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕೊಲ್ಲುವುದು ನಿಮಗೆ ಇಷ್ಟವಿದೆಯಾ ಎಂದು ಕೇಳುವಾಗ ಮಹಾನರಾದ ಅಬೂ ಸುಫಿಯಾನ್ ರೊಂದಿಗೆ ಝೈದ್ ಬಿನ್ ತಸನ್ನಾ ಹೇಳುತ್ತಾ ಇದ್ದಾರೆ, ಅಬೂ ಸುಫಿಯಾನ್ ಏನು ಮಾತಾಡ್ತಾ ಇದ್ದೀರಿ ನೀವು? ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲಿಗೆ ಒಂದು ಮುಳ್ಳು ತಾಗುವುದಾದರೂ ಕೂಡ ನಮ್ಮ ಶರೀರವನ್ನು ಕೊಡಲಿಕ್ಕೆ ನಾವು ರೆಡಿಯಿದ್ದೇವೆ. ಮಹಾನರಾದ ಝೈದ್ ಬಿನ್ ತಸನ್ನಾ ರಲಿಯಲ್ಲಾಹು ಅನ್ಹು ಈ ರೀತಿ ಹೇಳುವಾಗ ಅಬೂ ಸುಫಿಯಾನ್ ಅವತ್ತು ಇಸ್ಲಾಮಿಗೆ ಬಂದಿರಲಿಲ್ಲ. ಅವರು ಹೇಳ್ತಾರೆ, ನಾನು ಎಷ್ಟೋ ದೊಡ್ಡ ದೊಡ್ಡ ರಾಜರುಗಳ ಶಿಷ್ಯಂದಿರನ್ನು ನಾನು ಕಂಡಿದ್ದೇನೆ, ಒಂದು ಮನುಷ್ಯನನ್ನು ಈ ರೀತಿ ಪ್ರೀತಿಸುವುದು ಸ್ವಹಾಬಿಗಳಿಲ್ಲದೆ ನಾನು ಬೇರೆ ಕಂಡಿಲ್ಲ. ಜುರ್ಕಾನಿ ಆ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಹೇಳಿದಾಗ ಹಿಂಭಾಗದಿಂದ ಆ ಸಫ್ವಾನ್, ಉಮಯ್ಯನ ಮಗ ಬಂದು ಸಫ್ವಾನ್ ಝೈದ್ ಬಿನ್ ತಸನ್ನಾ ಅವರನ್ನು ಕೂಡ ಕೊಂದು ಬಿಟ್ಟರು. ದೀನ್ ಕಲಿಸಲಿಕ್ಕೆ ದಅವತ್ತಿಗೆ ದಾಯಿಗಳಾಗಿ ಬಂದಂತಹ ಇವರೆಲ್ಲರೂ ಕೂಡ ಕೊಲ್ಲಲ್ಪಟ್ಟರು, ಶಹೀದಾದರು ಎಂದು ಚರಿತ್ರೆಯಲ್ಲಿ ಕಾಣ್ತಾ